ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ವಿಡಿಯೋ ಬಂದು ಎಕ್ಸ್ಪೆಷಲಿ ನನ್ನ ಮಗನ ರಿಲೇಟೆಡ್ ವಿಡಿಯೋ ಇರುತ್ತೆ. ಅಂದರೆ ಏನು ಅಂತಂದರೆ ನನ್ನ ಮಗನಿಗೆ ಅಮ್ಮ ಆಗಿತ್ತು. ಸೊ ಆ ದಿನ ಎಲ್ಲ ಹೆಂಗಿತ್ತು ಏನಿತ್ತು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇರೋದು. ಸೊ ಇದು ನನಗೆ ಅಮ್ಮ ಅಂತ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಅಂದರೆ ನಾವು ಜಾತ್ರೆಗೆ ಹೋಗಿದ್ವಲ್ಲ, ಸೊ ಆಗಲೇ ಸ್ವಲ್ಪ ಕಾಣಿಸ್ಕೊಳ್ತು. ಆ ಟೈಮಲ್ಲಿ ಅವನು ಸೋಪ್ ಕೂಡ ಚೇಂಜ್ ಮಾಡಿದ್ದ. ಸೊ ನಾವು ಅದು ಸೋಪಿನ ಎಫೆಕ್ಟ್ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಅದಾದಮೇಲೆ ಕಾಣಿಸ್ಕೊಂಡಿರಲಿಲ್ಲ. ಸೊ ಮಂಡೆಯಿಂದ ಮತ್ತೆ ಕಾಣಿಸ್ಕೊಳ್ಳೋಕೆ ಶುರು ಮಾಡ್ತು. ಸೊ ಮಂಡೇ ಮಾರ್ನಿಂಗೆ ನಾನು ಬೇವಿನ ಸೊಪ್ಪೆಲ್ಲ ಹಾಕಿ ಒಂದು ಸ್ವಲ್ಪ ಅಲರ್ಜಿ ಆಗಿರ್ಬೋದೇನೋ ಅಂತ ಹೇಳಿ ಸ್ನಾನ ಮಾಡಿಸ್ದೆ. ಆದರೂ ಕಮ್ಮಿ ಆಗಿರಲಿಲ್ಲ. ಸೊ ಸೆಕೆಂಡ್ ಒಪಿನಿಯನ್ಗೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲ್ಗೆ ಹೋದಾಗ ಹಾಸ್ಪಿಟ್ಲಲ್ಲಿ ನಮಗೆ ಕನ್ಫರ್ಮ್ ಮಾಡಿದ್ದು ಅದು ಅಮ್ಮ ಅಂತ ಹೇಳಿ. ಸೊ ಇಮಿಡಿಯೇಟಾಗಿ ಪ್ರಿಕಾಷನ್ಸ್ ತೊಗೊಬೇಕಾಯಿತು. ಸೊ ಮಂಡೇ ಈವ್ನಿಂಗೆ ನಮಗೆ ಕನ್ಫರ್ಮ್ ಆಗಿದ್ದು ಅಮ್ಮ ಅಂತ. ಅಂದರೆ ನಾನು ಈ ಸೀಸನಲ್ಲಿ ಅಮ್ಮ ಅಲ್ಲ, ಬರೋದಿಲ್ಲ. ಇನ್ ಕೇಸ್ ಅಮ್ಮ ಆಗಿದ್ದರೂ ಜ್ವರ ಇರ್ತಿತ್ತಲ್ಲ, ಅವನಿಗೆ ಜ್ವರ ಏನೂ ಇಲ್ದಿದ್ದು ರೀಸನಿಂದ ನಾನು ಅದು ಅಮ್ಮ ಅಲ್ಲ, ಅಲರ್ಜಿನೇ ಆಗಿರಬೇಕು ಅಂತ ಅಂದ್ಕೊಂಡಿತ್ತು. ಸೊ ಅದಾದಮೇಲೆ ಮನೆಗೆ ಬಂದು ನಮ್ಮ ಅಮ್ಮಗೆ, ನಮ್ಮ ಅತ್ತೆಗೆ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ದಾಯಿತು. ಸೊ ಅವರು ಒಂದೊಂದಷ್ಟು ಟಿಪ್ಸ್ ಎಲ್ಲ ಹೇಳಿದ್ರು. ಆಮೇಲೆ ನೆಕ್ಸ್ಟು ಇದ್ರ ಜೊತೆಗೆ ನನ್ನ ಮಗನಿಗೆ ಟೆಸ್ಟ್ ಕೂಡ ನಡೀತಾ ಇತ್ತು. ಸೊ ಲಾಸ್ಟ್ ವೀಡಿಯೋನಲ್ಲೇ ಹೇಳಿದ್ನಲ್ವ, ಟೆಸ್ಟ್ ಕೂಡ ನಡೀತಾ ಇದೆ ಅಂತ. ಸೊ ಮಂಡೇ ಟೆಸ್ಟ್ ಬರೆದು ಬಂದಿದ್ದ. ಸೊ ಟ್ಯೂಸ್ಡೇನೂ ಮಾರ್ನಿಂಗು ಟೆಸ್ಟ್ ಬರ್ದ. ಸೊ ಟ್ಯೂಸ್ಡೇ ಈವ್ನಿಂಗ್ ಹಂಗೆ ನಮ್ಮ ಅತ್ತೆ ಊರಿಂದ ಬಂದರು. ಸೊ ಬರಬೇಕಾದ್ರೆ ಫಸ್ಟು ವೀಡಿಯೋನಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ತಪ್ಪಲೆಯಲ್ಲಿ ಸೊಪ್ಪು ಏನು ಸೊಪ್ಪು, ಇದು ರಾಗಿ ಅಮ್ಮ ಆಗಿರೋದ್ರಿಂದ ಬೇವಿನ ಸೊಪ್ಪು, ರಾಗಿ ಹುಲ್ಲು, ಇನ್ನು ಕೆಲವೊಂದು ಔಷಧಿ ಸೊಪ್ಪೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಬಂದಿದ್ದರು. ಅದ್ರ ಜೊತೆಗೆ ಹೊರಗಡೆ ಸಗಣಿ, ಗಂಜಲ ಇದೆಲ್ಲ ಹಳ್ಳಿ ಕಡೆ ರೆಗ್ಯುಲರಾಗಿ ಫಾಲೋ ಮಾಡೋ ರಿಚುವಲ್ಸ್ ಆಗಿರುತ್ತೆ. ಸೊ ಅದನ್ನೆಲ್ಲ ತೊಗೊಂಡು ಬಂದಿದ್ದರು. ಸೊ ಇದು ಅದಾದಮೇಲೆ ನೆಕ್ಸ್ಟು ವೆಡ್ನಸ್ಡೇಯಿಂದ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ವೆಡ್ನಸ್ಡೇ ಅಂತಂದರೆ ಮತ್ತೆ ಅವನು ಟೆಸ್ಟಿಗೆ ಹೋಗಬೇಕಾಗಿತ್ತು. ನನಗೆ ಟೆಸ್ಟು ಎಕ್ಸಾಮ್ಸ್ ಇದನ್ನೆಲ್ಲ ಮಿಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಟೆಸ್ಟ್ ಬರೆಸ್ಕೊಂಡು ಅದು ಟ್ಯೂಸ್ಡೇನೇ ನಾನು ಮ್ಯಾಮ್ಗೆ ಟ್ಯೂಸ್ಡೇನೇ ಹೇಳಿದ್ದೆ ಮ್ಯಾಮ್ಗೆ, ಅವ್ನಿಗೆ ಹುಷಾರಿಲ್ಲ, ಅಮ್ಮ ಆಗಿದೆ ಅಂತ ಹೇಳಿ. ಸೊ ಅವರು ಪರ್ಮಿಷನ್ ಕೊಟ್ಟಿದ್ದರು. ಅವನಿಗೆ ಸಪ್ರೇಟಾಗಿ ಬರೆಸಿ ಪರ್ಮಿಷನ್ ಕೊಟ್ಟಿದ್ದರು. ಸೊ ಹಾಗಾಗಿ ಮತ್ತೆ ವೆಡ್ನೆಸ್ಡೇನೂ ಹೋಗಿ ಬರೋಣ ಅಂತ ಹೇಳಿ ಅವನಿಗೆ ಬೆಳಗ್ಗೆನೇ ಫ್ರೆಶ್ ಅಪ್, ಅಂದರೆ ನಮ್ಮ ಅತ್ತೆ ಬಂದು ಬೆಳಗ್ಗೆ ಮತ್ತು ಸಂಜೆ ಏನಿರುತ್ತೆ ಬೇವಿನ ಸೊಪ್ಪು, ರಾಗಿ ಹುಲ್ಲು ಇದನ್ನೆಲ್ಲ ಹಾಕಿ ಸ್ನಾನ ಮಾಡಿಸ್ಕೊಳ್ತಾರೆ. ಸೊ ಅದನ್ನು ಮಾಡ್ತಿದ್ರು. ಸೊ ಅವನಿಗೆ ಊಟ ಏನು ಖಾರ, ಉಪ್ಪು ಅದೆಲ್ಲ ಖಾರ ಏನು ಕೊಡಬಾರ್ದು ಅಂತ ಹೇಳಿ ಮೊಸರನ್ನ ತಿನ್ನಿಸ್ಕೊಂಡು ಈಗ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸ್ಕೂಲಲ್ಲಿ ಅಂದರೆ ಅವನಿಗೆ ಆಚೆ ಕಡೆಯೇ ಪರ್ಮಿಷನ್ ಕೊಟ್ಟಿದ್ದರು. ಆಚೆ ಕಡೆಯೇ ಕುಣಿಸಿ ಟೆಸ್ಟ್ ಬರೆಸ್ತಾ ಇರೋದು. ಸೊ ನಾವಲ್ಲೇ ವೇಟಿಂಗ್ ಮಾಡ್ತಾಯಿದ್ವಿ. ನಮ್ಮ ಮನೆಯವರು ಕೂಡ ಅವತ್ತು ರಜಾ ಹಾಕಿದ್ರು. ಸೊ ಇದು ನೋಡ್ಬೋದು, ಇದೊಂದು ಕ್ಲಿಪ್ಪು ಅಂದರೆ ಈ ಥರ ಬೋರ್ಡ್ ಮೇಲೆ ಬರೆದಿದ್ರು. ಚೆನ್ನಾಗಿ ಅನ್ನಿಸ್ತು. ಜೀವನದಲ್ಲಿ ಎಲ್ಲರೂ ಪರ್ಫೆಕ್ಟ್ ಅಲ್ಲ, ಯಾರಾದರೂ ಏನಾದರೂ ಒಬ್ರ ಹತ್ರ ಕಲಿತಾ ಇರಬೇಕಾಗತ್ತೆ. ಸೊ ಓಕೆ, ಅದನ್ನು ಆ್ಯಡ್ ಆನ್ ಮಾಡಿಕೊಂಡೆ. ಅದಾದಮೇಲೆ ನಾನ್ ವೆಜ್ ಮಾಡಬೇಕು ಅಂತ ಹೇಳಿದರು. ಅದು 3 days ಆಗಿತ್ತಲ್ವ. ಸೊ ಹಾಗಾಗಿ ನಾನ್ ವೆಜ್ ಮಾಡಬೇಕು, ಮನೇಲಿ ಹೊಲಿಸಿಡ್ಬೇಕು ಅಂತ ಹೇಳಿದರು. ಹಾಗಾಗಿ ಚಿಕನ್ನು ತರೋಣ ಅಂತ ಚಿಕನ್ ತೊಗೊಂಡು ಕೆಲವೊಂದು ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು, ಬೇಕಾಗಿತ್ತು. ನಾನು ಈ ತರಕಾರಿಗಳನ್ನೆಲ್ಲ ಜಾಸ್ತಿ ಎಲ್ಲ ತಂದು ಇಟ್ಕೊಳ್ಳೋದಿಲ್ಲ. ಈ ಅವಶ್ಯಕತೆ ಇದ್ದಾಗ ತೊಗೊಂಡು ಬರ್ತೀನಿ. ಏಕೆಂದರೆ ಕೆಲವೊಂದು ಸಲ ನಾನು ಅಮ್ಮ ಮನೇಲಿ ಅಥವಾ ಅತ್ತೆ ಮನೆಗೆ ಹೀಗೆ ಹೋಗ್ತಾ ಇರೋದ್ರಿಂದ ಅಲ್ಲೇ ಕೆಲವೊಂದು ಸಲ ನಮ್ಮ ಅಮ್ಮ ಮನೆಯಲ್ಲೇ ಊಟ ಆಗೋಗುತ್ತೆ ನನಗೆ. ಸೊ ಹಾಗಾಗಿ ತರಕಾರಿಗಳನ್ನೆಲ್ಲ ಏನೂ ತೆಗೆದಿಟ್ಕೊಳ್ಳೋದಿಲ್ಲ, ಸ್ಟಾಕ್ ಇಟ್ಕೊಳ್ಳೋದಿಲ್ಲ. ಒನ್ ಡೇ ಅಷ್ಟೇ, ಇವತ್ತೇನು ಬೇಕಾಗಿರುತ್ತೋ ಅದನ್ನು ಅಂದರೆ ಪ್ರೀವಿಯಸ್ ಡೇ ತೊಗೊಳ್ಳೋದು ಆ ಥರ. ಇಲ್ಲಿ ಚಿಕನ್ ತೊಗೊಂಡು ಅದು ಹೇಳಿದ್ನಲ್ವ, ತರಕಾರಿ, ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಬೇಕಿತ್ತು. ಅದ್ರ ಜೊತೆಗೆ ಕೆಲವೊಂದು ಸಾಮಾನುಗಳು ಕೂಡ ಬೇಕಿತ್ತು. ಅಂದರೆ ಈ ಕರ್ಮೀನು, ಸಿಗಡಿ ಇದೆಲ್ಲ ಹುರಿದಾಗ ಆ ಸ್ಮೆಲ್ಲಿಗೆ ಇನ್ನೂ ಬೇಗ ಹೋಗುತ್ತೆ ಅಂತ ಹೇಳಿ, ಸೊ ಅದನ್ನು ಕೂಡ ತೊಗೊಂಡು ಅದಾದಮೇಲೆ ಟೊಮೊಟೊ, ಆಮೇಲೆ ಇನ್ನೇನು ಟೊಮೊಟೊ, ಅದಾದಮೇಲೆ ಸಿಗಡಿ, ಆಮೇಲೆ ಸೌತೆಕಾಯಿ. ಸೊ ಇದೆಲ್ಲ ತೊಗೊಂಡು
ಅಂದರೆ ಅವನ ಜೊತೆಗಲ್ಲ, ಮತ್ತು ಟೆಸ್ಟು ಮುಗಿಸ್ಕೊಂಡು ಅವನ ಮನೆಗೆ ಬಿಟ್ಟು ಅದಾದಮೇಲೆ ನಾನು ನಮ್ಮ ಮನೆಯವರಿಬ್ರೂ ಬಂದಿದ್ದು. ಏಕೆಂದರೆ ನಾನು ಚಿಕನ್ ಶಾಪ್ಗೆಲ್ಲ ಹೋಗಬೇಕಿತ್ತಲ್ವ. ಸೊ ಹಾಗಾಗಿ ನಮ್ಮ ಮನೆಯವ್ರಿಗೂ ಅವರೇ ರಜಾ ತೊಗೊಳ್ತೀನಿ ಅಂತ ಹೇಳಿದರು. ಆಮೇಲೆ ನನಗೆ ಜಾಸ್ತಿ ಎಲ್ಲ ಅಡುಗೆ ಎಲ್ಲ ಮಾಡೋಕ್ಕೆ ಬರಲ್ವಲ್ಲ, ಹೆಲ್ಪಿಗೆ ಇರ್ತಾರೆ ಅಂತ. ಆ್ಯಕ್ಚುಲಿ ನಾನು ಅವತ್ತೇನು ಅಡುಗೆ ಮಾಡಿಲ್ಲ, ನಮ್ಮ ಅತ್ತೆನೇ ಮಾಡಿಕೊಂಡ್ರು. ಸೊ ಈ ನಾನ್ ವೆಜ್ ರೆಸಿಪಿ ಎಲ್ಲ ಜಾಸ್ತಿ ನನಗೆ ಕುಕ್ ಮಾಡೋಕ್ಕೆಲ್ಲ ಬರಲ್ಲ, ನಮ್ಮ ಅತ್ತೆನೇ ಮಾಡ್ಕೊಂಡು ಕೊಟ್ಟರು. ಸೊ ನಾನು ಈ ಥರ ತರಕಾರಿ ಕ್ಲೀನ್ ಮಾಡ್ಕೊಡೋದು ಅಥವಾ ಹೊರಗಡೆ ಕೆಲಸ ಏನಿತ್ತು ಅದನ್ನು. ಆಮೇಲೆ ಅಂದರೆ ಈ ಸೀಸನ್ನಲ್ಲಿ ಅಮ್ಮ ಬಂದಿದ್ದು ನಾನು ಇವನಿಗೆ ಫಸ್ಟು ನೋಡಿದ್ದು. ಅಂದರೆ ಮೋಸ್ಟ್ ಆಫ್ ಯಾರಿಗಾದರೂ ಹೇಳ್ತಿದ್ರೆ ಈ ಸೀಸನಲ್ಲಿ ಅಮ್ಮ ಬರುತ್ತಾ ಅಂತ ಕೇಳ್ತಿದ್ರು. ಅವ್ನ ಸ್ಕೂಲಲ್ಲೂ ಅದನ್ನೇ ಕೇಳಿದ್ದು, ಈ ಸೀಸನ್ನಲ್ಲಿ ಅಮ್ಮ ಬರಲ್ವಲ್ಲ ಅಂತ. ಆಮೇಲೆ ನಾನು ಹೇಳಿದೆ ಇಲ್ಲಿ ಡಾಕ್ಟ್ರ್ ಹತ್ರನೇ ಕನ್ಫರ್ಮ್ ಆಗಿತ್ತು. ಸೊ ಅದಾದಮೇಲೆ ನೀವು ಈ ಥರ ಪರ್ಮಿಷನ್ ಕೇಳ್ತಾ ಇರೋದು ಅಂತ ಹೇಳಿದೆ. ಸೊ ಅದಾದಮೇಲೆ ನಾನು ಬೆಳಗ್ಗೆನೇ ವಾಷಿಂಗ್ ಮಿಷಿನ್ಗೆ ತಿಂಡಿ ಆದಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿದ್ದೆ. ಸೊ ಅದನ್ನು ಕೂಡ ಈಗ ನಾನು ಒಣಗಾಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಅಡುಗೆ ಕೆಲಸ ಎಲ್ಲ ನಮ್ಮ ಅತ್ತೆನೇ ನೋಡಿಕೊಂಡ್ರು. ಅಂದರೆ ಚಿಕನ್ ಪ್ರತಿಯೊಂದನ್ನು ಅವರೇ ಮಾಡಿಕೊಂಡ್ರು. ನಾನು ಅಡುಗೆ ಅಂದರೆ ಈ ನಮ್ಮಮ್ಮ ಇದ್ದರೆ ನಮ್ಮಮ್ಮ ಮಾಡ್ಕೊಳ್ತಾರೆ. ಇನ್ ಕೇಸ್ ನಮ್ಮ ಅತ್ತೆ ಇದ್ದರೆ ನಮ್ಮ ಅತ್ತೆ ಅಡುಗೆ ಕೆಲಸಗಳನ್ನ ಮಾಡ್ಕೊಳ್ತಾರೆ. ನಾನು ಅಡುಗೆ ಕೆಲಸಕ್ಕೆಲ್ಲ ಅಷ್ಟಾಗಿ ಹೋಗೋದಿಲ್ಲ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಂದರೆ ಆಗಲೇ ವಿಡಿಯೋನಲ್ಲೆಲ್ಲ ಹೇಳಿದ್ನಲ್ವಾ, ಸೊ ನನ್ನ ಮಗನಿಗೆ ಅಮ್ಮ ಆಗಿರೋದ್ರಿಂದ ಅವನು ಸ್ಕೂಲಿಗೆ ಹೋಗಿಲ್ಲ. ಸೊ ಮನೆಯಲ್ಲಿ ನಾನು ನನ್ನ ಮಗ ಇಬ್ಬರೇ ಮತ್ತು ಅಮ್ಮ ಇದ್ದಾರೆ, ಆಯಿತಾ. ಸೊ ಇವಾಗ ಮಧ್ಯಾಹ್ನಕ್ಕೆ ಮೊಸರನ್ನ ಬೇಕು. ಅಂದರೆ ನಾವೇನಾದರೂ ಮೊಸರನ್ನ ಏನಾದರೂ ಮಾಡಿದಾಗ ದ್ರಾಕ್ಷಿ ಅಥವಾ ದಾಳಿಂಬೆ ಹಾಕ್ತೀನಿ ಒಗ್ಗರಣೆ ಕೊಟ್ಟು. ಈಗ ಒಗ್ಗರಣೆ ಎಲ್ಲ ಹಾಕೋಗಿಲ್ಲ, ಹಾಕಬಾರ್ದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಒಗ್ಗರಣೆ ಏನೂ ಹಾಕ್ತಾಯಿಲ್ಲ. ಸೊ ಅದ್ರ ಬದಲಾಗಿ ನಾವು ಮೊಸರನ್ನೇ ಕಲಿಸ್ಬಿಟ್ಟು ಅದ್ರ ಮೇಲೆ ದಾಳಿಂಬೆ ಹಾಕ್ಕೊಳ್ಳೋಣ ಅಂತ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ನಾನ್ ವೆಜ್ ಅಂದರೆ ಚಿಕನ್ ಎಲ್ಲ ತೊಗೊಂಡು ಬಂದಿದ್ವಲ್ಲ, ತುಂಬ ಖಾರ ಕಮ್ಮಿ ಇಟ್ಟು ಸಾಂಬಾರು ಮಾಡಿಕೊಟ್ಟಿದ್ದು ನಮ್ಮತ್ತೆ. ಸೊ ಅದಾದಮೇಲೆ ಬೆಳಿಗ್ಗೆ ಚಪಾತಿ ಕೇಳಿದ್ದ, ನಾನು ಚಿಕನ್ ಸಾರು ಚಪಾತಿ ಬೇಕು ಅಂತ ಹೇಳಿದ್ದ, ಅದನ್ನೇ ಮಾಡಿಕೊಟ್ಟಿದ್ದೆ. ಬೆಳಿಗ್ಗೆ ಎಲ್ಲ ತಿಂದ. ಸೊ ಈಗ ಮೊಸರನ್ನ ಬೇಕು ಅಂತ ಹೇಳಿದ್ನಲ್ವ, ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇದಾದಮೇಲೆ ಅವನಿಗೆ ಒಂದು ಸ್ವಲ್ಪ ಓದಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ 1 ವೀಕ್ ಎಷ್ಟು ದಿನ ಆಗುತ್ತೋ ಸ್ಕೂಲಿಗೆ ಕಳ್ಸಿದ್ದು ಗೊತ್ತಾಗಲ್ಲ. ಹಾಗಾಗಿ ಬುಕ್ಸ್ ಎಲ್ಲ ನನ್ನ ಹತ್ರನೇ ಇದೆ, ಸ್ಕೂಲಿಗೆ ರಿಟರ್ನ್ ಯಾವುದನ್ನು ಕೊಟ್ಟಿಲ್ಲ. ಬುಕ್ಸ್ ಎಲ್ಲ ನನ್ನ ಹತ್ರ ಇರೋದ್ರಿಂದ ಒಂದು ಸ್ವಲ್ಪ ಅದು ಓದ್ಸೋಣ ಅಂತ ಹೇಳಿ ಅವನಿಗೂ ಹೇಳಿದ್ದೀನಿ, ಓದ್ಕೋಬೇಕು ಅಂತೆಲ್ಲ ಹೇಳಿದ್ದೀನಿ. ಈಗ ತಮ್ಮಲ್ಲಿ ಬಿಡಿಸಿದ್ದೀನಿ. ಒಗ್ಗರಣೆ ಹಾಕ್ದೇನೆ ಅನ್ನ ಹಾಕಿ ಮೊಸರು ಹಾಕ್ಬಿಟ್ಟು ಅದ್ರ ಮೇಲೆಗಡೆ ಇದನ್ನು ಮಾಡಿಕೊಡ್ತೀನಿ. ಹಿಂಗೆ ಗೊತ್ತಾ, ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಗೊತ್ತಾ, ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗದೇನೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಊಟ ಮುಗಿಸ್ಕೊಂಡ್ಬಿಡ್ತೀನಿ, ಆಗೋಗಿದೆ. ನನಗೆ ಬೆಳಿಗ್ಗೆನೇ ಟಿಫನ್ ಕೊಟ್ಟಿದ್ದೆ, ಹಾಗಾಗಿ ಈಗ ಊಟ ಮಾಡಿ ಆಮೇಲೆ ಮತ್ತೆ ಸಿಗ್ತೀನಿ. ಈಗ ತೋರಿಸ್ತೀನಿ ಮೊಸರನ್ನ ಹೇಗೆ ಮಾಡಿರ್ತೀನಿ ಅಂತ. ಓಕೆ, ಕಟ್ ಮಾಡಿ. ಇದು ನೋಡಿ ಗೈಸ್, ನನಗೆ ನನ್ನ ಮಗನಿಗೆ ಊಟ ಕೊಟ್ಟಿದ್ದೀನಿ. ಇದು ನನಗೆ ಒಗ್ಗರಣೆ ಹಾಕಿಲ್ಲ, ಏನೂ ಇಲ್ಲ. ಸೊ ಸಿಂಪಲ್ಲಾಗಿ ಮೊಸರು ಮತ್ತು ಗಟ್ಟಿ ಮೊಸರು, ಅದು ಮನೆಯಲ್ಲಿ ಹೆಪ್ಪಾಕಿದ್ದ ಮೊಸರು ನಾವು ಅಮ್ಮ ಕಳಿಸಿದ್ರು, ಅದನ್ನು ತಿಂತಾ ಇರೋದೀಗ. ಓಕೆ, ಊಟ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಸೊ ಇಲ್ಲಿ ನನ್ನ ಮಗನಿಗೆ ಒಂದು ಸ್ವಲ್ಪ ಓದಿಸೋಣ ಅಂತ ಹೇಳಿ, ಅಂದರೆ ಕಾಮನ್ನಾಗಿ ಸ್ಕೂಲಲ್ಲಿ ಬುಕ್ಸ್ನೆಲ್ಲ ನಮ್ಮ ಕೈಲಿ ಕೊಡೋದಿಲ್ಲ. ಏನು ಹೋಮ್ವರ್ಕ್ ಇರುತ್ತೋ ಆ ಬುಕ್ಸ್ನ ಮಾತ್ರ ಕೊಡ್ತಾರೆ. ಅವನಿಗೆ ಟೆಸ್ಟ್ ಇದ್ದಿದ್ದರಿಂದ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಕೊಟ್ಟಿದ್ದರು. ಸೊ ನಾನು ಸ್ಕೂಲಲ್ಲೂ ಇನ್ಫಾರ್ಮ್ ಮಾಡಿದ್ದೆ, ಬುಕ್ಸ್ ಎಲ್ಲ ನಾನೇ ಇಟ್ಕೊಳ್ತೀನಿ. ಸ್ವಲ್ಪ 1 ವೀಕ್ ಅಂದರೆ ಎಷ್ಟು ದಿನ ಆಗುತ್ತೆ ಗೊತ್ತಿರಲಿಲ್ವಲ್ಲ. ಸೊ ಹಾಗಾಗಿ ಡೈಲಿ ಒಂದು ಇಷ್ಟಿಷ್ಟು ಅಂತ ಅವನಿಗೂ ಹೇಳ್ಕೊಂಡು ಕೊಡ್ತಿದ್ದೆ, ರೈಮ್ಸು, ಮ್ಯಾಕ್ಸು ಅದೆಲ್ಲ. ಸೊ ಈವ್ನಿಂಗ್ ಮತ್ತೆ ಕೆಲ್ಸಕ್ಕೆ ಹೋಗಬೇಕಾಗಿತ್ತಲ್ಲ, ಹಾಗಾಗಿ ಅವ್ರು ಊರಿಗೆ ಹೊರಟೋದ್ರು. ಆಮೇಲೆ ಮತ್ತೆ ಇದು ನೆಕ್ಸ್ಟು ವ್ಲಾಗ್ ಆಗಿರುತ್ತೆ.
ಮನೆಯಲ್ಲಿ ಎಗ್ಗಿತ್ತು ಮತ್ತು ಸೊಪ್ಪು ತರಿಸಿದ್ದೆ. ಸೊ ಈ ಅಡುಗೆನಲ್ಲಿ ಸ್ಪೆಷಲ್ ಏನು ಅಂತಂದರೆ ಒಗ್ಗರಣೆ ಹಾಕಿಲ್ಲ. ಪಲ್ಯಕ್ಕಾಗಿರ್ಬೋದು, ಸಾಂಬಾರಿಗಾಗಿರ್ಬೋದು ಒಗ್ಗರಣೆ ಹಾಕಿಲ್ಲ. ಸೊ ನಮ್ಮ ಮನೆಯವರೇ ಸೊಪ್ಪನ್ನ ತಂದು ಕ್ಲೀನ್ ಮಾಡಿ ವಾಶ್ ಮಾಡಿ ಕೊಟ್ಟರು. ಮಿಕ್ಕಿದ್ದ ಅಡುಗೆ ಕೆಲಸ ಏನಿತ್ತು ಅದನ್ನು ನಾನೇ ಮಾಡ್ಕೊಂಡಿದ್ದು. ಅಂದರೆ ಕೆಲವೊಂದು ಸಲ ಅಂದರೆ ನಮ್ಮ ಆರೋಗ್ಯಕ್ಕೆ ಏನು ಒಳ್ಳೆಯದೋ ಅದನ್ನು ನಾವು ಹೆಚ್ಚಾಗಿ ತಿನ್ನೋಕ್ಕಾಗಲ್ಲ. ಲೈಕ್ ಈಗ ನಾನು ಈ ಬಸ್ಸಾರನ್ನೇ ಮಾಡಿದ್ನಲ್ವ, ಸೊ ಒಗ್ಗರಣೆ ಹಾಕಿಲ್ವಲ್ಲ, ಸೊಪ್ಪು ಜಾಸ್ತಿ ನನಗೆ ತಿನ್ನಬೇಕು ಅಂತಲೇ ಅನಿಸಿಲ್ಲ. ಅದೇ ನಮ್ಗೆ ಯಾವುದು ನಾಲಿಗೆಗೆ ರುಚಿನೋ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದು ನಿಜ. ಇವಾಗ ಎಣ್ಣೆಗೆ ನಮ್ಮ ಪ್ಯಾಕೆಟ್ಸ್ ಎಣ್ಣೆ ಯೂಸ್ ಮಾಡ್ತೀವಲ್ಲ, ಅದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ, ಅದು ನಮಗೂ ಗೊತ್ತಿದೆ. ಬಟ್ ಆದರೂ ಅದನ್ನೇ ಯೂಸ್ ಮಾಡ್ತೀವಿ ನಾವು, ಅನಿವಾರ್ಯತೆ. ಆ್ಯಕ್ಚುಲಿ ನಾನು ಎಣ್ಣೆನೆಲ್ಲ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಒಂದೇ ಸಲ ಚೇಂಜ್ ಮಾಡೋಕ್ಕಾಗಲ್ಲ, ಟೈಮ್ ತಗೊಂಡು ಚೇಂಜ್ ಮಾಡ್ತೀನಿ. ಸೊ ಈಗ ನನ್ನ ಮಗ ಹುಷಾರಿದ್ದಾನೆ. ಸೊ ನಾನು ಹುಷಾರೆಲ್ಲ ಆದಮೇಲೆ ವಿಡಿಯೋನ ಪೋಸ್ಟ್ ಮಾಡ್ತಾ ಇರೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನಗೂ ಕೂಡ ಸಪೋರ್ಟ್ ಮಾಡಿ. ಇಲ್ಲಿ ನೋಡ್ಬೋದು ಸೊಪ್ಪಿನ ಪಲ್ಯ ಒಗ್ಗರಣೆ ಹಾಕಿಲ್ಲ, ಅದನ್ನೇ ತೋರಿಸ್ತಿದ್ದೆ. ಸಾರಿಗೂ ಕೂಡ ಒಗ್ಗರಣೆ ಹಾಕಿಲ್ಲ, ತಿಂದೆ. ಬಟ್ ಸಾರೇನೋ ಟೇಸ್ಟ್ ಇತ್ತು. ಕೆಲವೊಂದು ಸಾಂಬಾರುಗಳೇನಿರುತ್ತೋ ಅದು ಒಗ್ಗರಣೆ ಇಲ್ಲ ಅಂತಂದ್ರೂ ನಾವು ತಿನ್ಕೋಬಹುದು. ಬಟ್ ಕೆಲವೊಂದಕ್ಕೆ ಎಣ್ಣೆ ಅನ್ನೋದು ಬೇಕೇ ಬೇಕಾಗಿರುತ್ತೆ. ಸೊ ಹೀಗೆ ಅಡುಗೆ ಮನೆಯೆಲ್ಲ ಬೇಗ ಬೇಗ ಕ್ಲೀನ್ ಮಾಡಿಕೊಂಡೆ. ಪ್ರತಿಯೊಂದು ಪ್ರತಿ ಸಲವೂ ಅಷ್ಟೇ, ಅಡುಗೆ ಆಗಿದ ತಕ್ಷಣ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಮಿಕ್ಕಿದ್ದೇನಿತ್ತೋ ಸಿಗಡಿ ಅದನ್ನು ಒಂದು ಡಬ್ಬಕ್ಕೆ ಹಾಕಿ ಇಟ್ಟಿದ್ದೀನಿ. ಅದನ್ನು ಒಂದು 3-4 ಟೈಮ್ ಹಾಕ್ಕೊಂಡು ಅಂದರೆ ಸುಟ್ಟಿ ಕೊಟ್ಟರೆ ಸ್ಮೆಲ್ಲಿಗೆ ಬೇಗ ಹೋಗ್ಬಿಡುತ್ತೆ ಅಂತ. ಆಮೇಲೆ ಮನೆಯಲ್ಲಿ ಕಸ ಪೊರ್ಕೆ ಹಾಕೋಂಗಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಡಸ್ಟ್ ಇತ್ತು ಅನಿಸ್ತಿತ್ತು, ಒಂಥರ ಫೀಲ್ ಆಗ್ತಿತ್ತು. ಸೊ ಹಾಗಾಗಿ ಮಾಪಲ್ಲೇ ತೊಗೊಂಡಿದ್ದೀನಿ. ಅಂದರೆ ನಾನು ಯಾವಾಗೂ ಏನು ಕ್ಲೀನ್ ಮಾಡ್ತಾ ಇರಲಿಲ್ಲ. ಈ ಥರ ಏನು ನನಗೆ ಡಸ್ಟ್ ಅಂತ ಅನಿಸ್ತಿತ್ತೋ ಆವಾಗ ಮಾತ್ರ ಕ್ಲೀನ್ ಮಾಡ್ಕೊಳ್ತಿದ್ದೆ.